ರಕ್ಪತಿ ಸರ್, ರಕ್ಪತಿ ಸರ್. ಆಚಂದ್ರೆ ಅಯ್ಯೋ ಚಂದ್ರಮ್ಮರೆ ಹೇಳಿ. ಅಕ್ಕ ಅವ್ರು ಹೇಳಿದ್ರು ಇಲ್ಲೇ ಕಾಯ್ತಾ ಇರ್ಬೇಕಂತೆ. ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು. ಎಲ್ಲೇಳಿ? ಅಲ್ಲೇ ಅಲ್ಲೇ ಕಾಯ್ತಾ ಇರ್ಬೇಕಂತೆ. ಸರಿ ಚಂದ್ರಮ್ಮರೆ, ಆ ಜಾಗ ಬಿಟ್ಟು ಎಲ್ಲೂ ಕರ್ಲಾಕಿಲ್ಲ. ಹೇಳದ್ ಕೇಳಿಸ್ಕೊಂಡ ಇಲ್ವೋ? ನಡಿ ಹತ್ಲಾಗ ಹೋಗಿ ನಿತ್ಕ. ಮಾವ ಕರೆದ್ರ? ಬಾಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದ್ದೆ, ಕೂತ್ಕೋ. ಪರವಾಗಿಲ್ಲ ಮಾವ, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಬೇಡ ಬೇಡ, ನಾನೇ ಮೊದಲು ಹೇಳ್ಬಿಡ್ತೀನಿ. ಇವತ್ತು ಬೆಳಗ್ಗೆ ನಿನ್ನ ಬದಲು ಆ ಹುಡುಗಿ ಕೈಲಿ ಆರತಿ ತೆಗೆಸ್ಕೊಂಡಿದ್ದಕ್ಕೆ ನಿಂಗೆ ಬೇಜಾರಾಗಿದೆ, ನನಗೆ ಗೊತ್ತು. ಅದಕ್ಕೆ ಆಗಿದ್ದು ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಅಂತ ಹೇಳೋಕೆ ನಿನ್ನನ್ನು ಬರೋಕೆ ಹೇಳಿದೆ. ಅಯ್ಯೋ ಮಾವ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನೀವೇನೇ ಕೆಲಸ ಮಾಡಿದ್ರೂ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬೇಜಾರು ಮಾಡ್ಕೊಳ್ದೇ ಇರೋದು ನೀನು ದೊಡ್ಡ ಗುಣ ಕಣಮ್ಮ. ಸರಿ, ಈಗ ನೀನೇನು ಹೇಳಬೇಕು ಅಂತಿದ್ದಲ್ಲ ಅದನ್ನು ಹೇಳು. ಅದು ಮರ್ತು ಹೋಯ್ತು ಮಾವ. ಸರಿ, ನೆನಪಾದ್ಮೇಲೆ ಹೇಳು. ಸರಿ ಮಾವ. ಮತ್ತೆ ಈ ಊರಿನ ಮಹಿಳಾ ಸಂಘದವರು ಸಭೆ ಇಟ್ಕೊಂಡಿದ್ದಾರಂತೆ. ನಮ್ಮನೆ ಪರವಾಗಿ ನೀನೇ ಹೋಗಿ ಮಾತಾಡ್ಕೊಂಡು ಬಾರಮ್ಮ. ನೀವು ಹೇಳಿದ್ಮೇಲೆ ನಾನು ಹೋಗದೆ ಇರ್ತೀನಿ ಮಾವ, ಖಂಡಿತ ಹೋಗ್ತೀನಿ. ಸರಿನಮ್ಮ, ಒಂದು ನಿಮಿಷ ಇರಮ್ಮ. ಇವತ್ತು ಬೆಳಗ್ಗೆ ಮಾಡಿದಾಗೆ ಮತ್ತೆ ಯಾವತ್ತೂ ತಡ ಮಾಡೋಕ್ಕೆ ಹೋಗಬೇಡ. ನಾವು 1000 ಒಳ್ಳೆ ಕೆಲಸ ಮಾಡಿದ್ರು ಜನ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಂಡು ಮಾತಾಡ್ಬಿಡ್ತಾರೆ. ಇನ್ಯಾವತ್ತೂ ಹಾಗೆ ಮಾಡಬೇಡ. ಅಮ್ಮವ್ರು ಯಾವ ಬರ್ತಾರೆ ಅಂತ ಹೇಳಕ್ಕಾಗಕ್ಕಿಲ್ಲ. ಅಲ್ಲೇ ನೋಡ್ತಾ ಇರು. ಗೌರೆ, ಆ ಹುಡುಗಿ ಅಲ್ಲೇ ನಿಂತವಳೆ. ಅವಳ ತವ ಸರಾಯಿಸ್ಕೊಂಡೋಗುವ. ಏನು ಪೈಲ್ವಾನ್ರೆ, ನಿಮ್ದು ಕುಸ್ತಿ ತಾಲೀಮು ಎಲ್ಲ ಹೆಂಗ್ ನಡೀತಾ ಐತೆ? ಅದ್ರ ಬಗ್ಗೆ ಯಾಕೆ ಹೇಳ್ತೀರಪ್ಪಯ್ಯ? ನಾನು ಎಲ್ಲಿ ಮೂಳೆ ಮುರಿದಾಕ್ಬಿಡ್ತೀನೋ ಅಂತ ನನ್ನ ತವ ತಾಲೀಮ್ ಪಂದ್ಯ ಆಡೋಕೆ ಬರೋದಿಲ್ಲ ಅಂತಾರೆ. ಸಾದಿರೋಣಂತವ ಒಳ್ಳೆ ಹೆಸರು. ಈ ಕಿತ್ತ ಹೆಂಗಾರ ಮಾಡಿ ಪಂದ್ಯ ಹೊಡಿಲೇಬೇಕು ಅಂತ ಹೇಳೋರೆ. ಉಸ್ತಾದ್ ವೀರಣ್ಣಂತವ ಒಳ್ಳೆ ಹೆಸರು ಪಡ್ಕೊಂಡ್ರೆ ಸಾಕು. ಮತ್ತಿನ್ಯಾರ್ತವ ಪಡ್ಕೋಬೇಕಪ್ಪಯ್ಯ? ನಿನ್ನ ಅಪ್ಪಯ್ಯ ಅಂತ ನಾನು ಒಬ್ಬ ಕುಂತೀವಿ ಇಲ್ಲಿ. ಅಪ್ಪಯ್ಯ, ನಿಮ್ಮ ತವ ನಾನು ಯಾವಾಗ ಕೆಟ್ಟ ಹೆಸರು ತಗೊಂಡಿದ್ದೀನಿ ಹೇಳಿ? ನೀನು ಏನೇ ಹೇಳ, ನಿಂಗೊಂದು ಮದುವೆ ಮಾಡಗಂಟ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಸರ್ದವಾ ಸರ್ದವಾ, ನಾ ಬಂದೀವ್ನಿ, ಗುಂಡ ಕಿಕ್ಕೋ. ಲೇ ಸಾಕಲ್ಲ ನಾಟಕ, ಮಾತು ಬದಲಾಯಿಸ್ಬೇಡ ನೀನು. ನೀನು ಆಮ್ಯಾಕೆ ಮದುವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ ತಾನೇ ನಿನ್ನ ತಮ್ಮಗೆ ಮೊದಲೇ ಮದುವೆ ಮಾಡಿದ್ದು. ನಿಮಗೂ ಮನೆಗೆ ಒಬ್ಬಳು ಸೊಸೆ ಬೇಕಿತ್ತು, ಈಗ ಅತ್ತಿಗೆ ಬಂದಾಯ್ತಲ್ಲ, ಇನ್ನೇನಪ್ಪಯ್ಯ? ತಮ್ಮನ ಹೆಂಡ್ತಿನ ಅತ್ತಿಗೆ ಅಂತ ಕರೆದು ಬಿಟ್ರೆ ಮನೆಗೆ ದೊಡ್ಡ ಸೊಸೆ ಬಂದಂಗ ಆತೇನ್ಲ? ಶಾರದವಾ ಹೊಟ್ಟೆ ಹಸಿತೈತೆ. ನಿನಗೆ ಮಾತು ತಪ್ಪಿಸಿ ಪರಾರಿ ಆಗಕ್ಕೆ ಸಾರದಕ್ಕ ಒಂದು ನೆಪ ಅಟೆಯ.
ನೋಡ್ತಿರೋ ಈ ವರ್ಷ ಮದುವೆ ಮಾಡಿಸ್ತೀನಿ. ನನಗೆ ಸುಸ್ತಾಗದೆ ಅಪ್ಪಯ್ಯ, ನಾ ಹೋಗಿ ಮನಿಕತ್ತೀನಿ. ಅಡುಗೆ ಆಗಿದೆ, ಊಟ ಮಾಡ್ಕೊಂಡು ಹೋಗಿ ಮಲಿಕಪ್ಪ. ನೀವು ತಿನ್ಕಳಿ ಸಾರ್ದವ, ನಾನು ಆಮೇಲೆ ಮಾಡ್ತೀನಿ. ಸರಿಪ್ಪ, ಬರುವಾಗ ಹಂಗೆ ಸೊಸೆಂಬನ್ನು ಊಟಕ್ಕೆ ಕರ್ಕೊಂಬ. ಸರ್ದವ ಹೊಟ್ಟೆ ಗೂಳಿಯಂಗೆ ಗುಮ್ತೈತೆ, ಊಟ ಮಾಡ್ಕೊ ಬಾ. ಹೊಟ್ಟೆ ಮಾತ್ರ ಅಲ್ಲ, ನೀನು ಗೂಳಿ ಹಂಗೆ ಇದೆಯಾ. ಹೋಗಿ ಸ್ನಾನ ಮಾಡ್ಕೊಂಬ, ಊಟ ಬಡಿಸ್ತೀನಿ. ನಂಗೆ ಗಲ್ಡಿ ಮನೆಲ್ಲ ಸ್ನಾನ ಮಾಡ್ಕೊ ಬಂದೆ, ಕಸರತ್ ಮಾಡ್ಕೊಂಡು ನೆಟ್ಟಿಗೆ ಮನೆಗೆ ಬಂದಾರೆ, ಊಟಕ್ಕೆ ಮಡ್ಗು. ಸರಿ ಸರಿ, ನಿನಗಿಷ್ಟ ಅಂತ ಪಾಯಸ ಮಾಡಿವ್ನಿ. ಏನ ಪಾಯ್ಸನಾ? ಅಯ್ಯೋ ಮೊದ್ಲು ಹೇಳಕ್ಕಿಲ್ವ ಮತ್ತೆ. ಇರು ಈಗ ಬಂದೆ. ಇಲ್ಲ ನೀನು ಕೊಡೋ ಸದರ ಸಾರ್ದಕ್ಕ. ಏನು ಮಾಡಲಿ ಸಾಹೇಬ್ರೆ, ನನಗೆ ಯಾವತ್ತೂ ಇವರಿಬ್ಬರು ಆಟ ಆಡೋ ಚಿಕ್ಕ ಇಕ್ಲೆ. ಓ ಪರವಾಗಿಲ್ವೇ, ಇವತ್ತು ಬೇಗನೆ ಬಂದಿದ್ದೀರಾ? ನಾನೆಲ್ಲೋ ನಾನು ಹೋದ್ಮೇಲೆ ಬರ್ತೀರೇನೋ ಅನ್ಕೊಂಡಿದ್ದೆ. ಹೋದ್ಮೇಲ ಎಲ್ಲಿಗೆ ಹೊರಟಿದ್ಯಾ ನಂದಿ? ನನ್ನ ತವ್ರ ಮನೆಗೆ. ಅಕಸ್ಮಾತ್ ಅವ್ರೇನಾದ್ರೂ ಸೇರ್ಸ್ಕೊಳ್ದೆ ಇದ್ರೆ ಈ ನಿಮ್ಮೂರಲ್ಲಿ ಹಾಡ್ಬಾವಿಗಳಿಗೇನು ಕಡಿಮೆ ಇಲ್ವಲ್ಲ, ಯಾವುದೋ ಒಂದೊಂದು ಹುಡ್ಕೋತೀನಿ ಬಿಡಿ. ಅಲ್ಲ, ಈಗ ಏನಾಯ್ತಂತ ಈಗ ಆಗ್ತಿದ್ಯಾ? ಗಂಡ ಅಂದ್ರೆ ನಿಮ್ ತರ ಇರ್ಬೇಕು. ಫಂಕ್ಷನ್ ಮುಗಿದ್ಮೇಲೆ ಮನೇಲಿ ಏನಾಯ್ತು ಅಂತ ತಿಳ್ಕೊಳ್ದೆ ಎಲ್ಲಿಗೆ ಹೋಗಿ ಗಂಟಲು ತುಂಬಿಸ್ಕೊಂಡ್ ಬಂದಿದ್ದೀರಲ್ಲ. ಮಾವನವ್ರ ಮಂತ್ರಿ ಆದ ಹೊಸದ್ರಲ್ಲೇ ಹೀಗೆ, ಇನ್ನು ಮುಂದೆ ಯಪ್ಪ ನನಗಂತೂ ಊಹಿಸ್ಕೊಳಕ್ಕೂ ಆಗ್ತಿಲ್ಲ. ನೀವು ಹೆಸರಿಗೆ ಮಾತ್ರ ಹುಲಿವಾನ್ ದೊಡ್ಡ ಮನೆ ಗಂಡ್ಸು, ಅದ್ರ ಗುಣ ಎಲ್ಲ ಬೀದಿ ಬಸವನಾಗೆ. ಯಾಕೆ ಕೂಗಾಡ್ತಿದ್ಯಾ ನಂದಿ? ಬೆಳಿಗ್ಗೆ ನಿನ್ನ ಕೈಲೂ ಆರತಿ ಮಾಡೋಕೆ ಹೇಳಿ ಅಪ್ಪಯ್ಯ ಕಾಣಿಕೆಯನ್ನು ಕೊಟ್ರಲ್ಲ, ಇನ್ನೇನು? ಕಾಣಿಕೆ ಕೊಟ್ಬಿಟ್ರೆ ಆಗಿರೋ ಗಾಯಕ್ಕೆ ಮದ್ದಾಗತ್ತಾ? ಸಿಹಿಯಾಗಿ ನಿನಗೋಸ್ಕರ ಪಾಯಸ ಮಾಡಿವ್ನಿ. ಇದ್ರ ಮ್ಯಾಕೆ ಕೊಬ್ಬರಿ ಬೆಲ್ಲ ತಗೊಂಬ ಅಂತ ಹೇಳ್ತೀಯಲ್ಲ ರಮಣ. ಕೊಬ್ಬರಿ ಬಾಯಿ ರುಚಿಗಲ್ಲ ಸರ್ದವ, ಪೈಲ್ವನ್ ಎಲ್ರೂ ಈ ಪಥ್ಯ ಮಾಡಲೇಬೇಕು. ಆದರೆ ಕೊಬ್ಬರಿ ಇಲ್ವಲ್ಲ ರಮಣ. ಕೊಬ್ಬರಿ ಇಲ್ದೇನೋ, ಕಾಯಿ ತಕಬಾ. ಹನುಮಪ್ಪನ ಹೆಸರೇಳಿ ನಾನೇ ನನ್ನ ಕೈಯಾರ ಹೊಡೆದ್ರೆ ಪಥ್ಯಕ್ಕೆ ಇನ್ನೂ ಒಳ್ಳೇದೆಯಾ. ಸರಿಪ್ಪ, ತರ್ತೀನಿ. ಒಂದು ಸಲ ಅವಮಾನ ಆದ್ರೆ ಏನು ಗೊತ್ತಿಲ್ಲದೆ ಆಯ್ತು ಅನ್ಕೋಬಹುದು. ಈಗ ಈ ಮನೇಲಿ ನನ್ನ ಸ್ವಾಭಿಮಾನಕ್ಕೂ ಸಮಾಧಿ ಕಟ್ಟಿದಿರಲ್ಲ. ಈಗ ಯಾರು ಏನಂದ್ರು ಹೇಳು, ನಾನು ನೋಡ್ಕೋತೀನಿ. ಈ ಊರಿನ ಜನ ನನ್ನ ದೊರೆ, ಅಣ್ಣ, ದಾದ ಅಂತ ಕರೀತಾರೆ. ನನ್ನ ಹೆಂಡತಿ ಬೈಯೋ ತಾಕತ್ ಯಾರಿಗಿದೆ ಹೇಳು? ಯಾರು ಏನಂದ್ರು? ಯಾರ? ನಿಮ್ಮ ಅಪ್ಪಯ್ಯ, ಈ ಮನೆ ಯಜಮಾನ. ಅಂದ್ರೆ ನನಗೆ ಮಾವಯ್ಯನವರೇ ಬೈದಿತ್ತು. ತಕೋ. ಜಯ ಆಂಜನಪ್ಪ. ಕರ್ದವ ತಕೋ, ಆಮೇಲೆ ಬೆಲ್ಲ ಜೊತೆ ತಕಬ. ಆಯ್ತಪ್ಪ. ವಾಣಿ, ನೀನು ಈ ಕಡೆ ಬಾ. ರಾಮಣ್ಣನಿಗೆ ನಾನು ಮುದ್ದೆ ಮಾಡೋದ್ರೇ ಇಷ್ಟ. ಏಯ್, ಯಾಕಲ ಸುಮ್ಕೆ ಕೂತಿದ್ಯಾ? ಪೈಲ್ವಾನ ಹೊಟ್ಟೆನ ಸಾನೆ ಕಾಯಿಸ್ಬಾರ್ದು, ಸುರಜ್ಕ. ಭಯ, ನೀವು ಶುರು ಮಾಡಿದೆ, ನಾನು ಹೆಂಗೆ ಶುರು ಮಾಡಲಿ ಹೇಳಿ? ಸುರಜ್ಕ, ನಾನೀಗ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಸಮಾಧಾನ ಪಡಿಸೋಕಷ್ಟೇ ನೀವ್ ಹೀಗೆ ಮಾತಾಡ್ತಿದ್ದೀರಾ ಬಾವ? ಈ ರಾಮ ಯಾವತ್ತೂ ಯಾರ ತವನು ಸುಳ್ಳು ಮಾತಾಡಕ್ಕಿಲ್ಲ. ಅದಕ್ಕೆ ಆಂಜನಪ್ಪನ ಮೇಲಾಣೆ, ನೀವೇನೇ ಹೇಳಿದ್ರು ಮಾಡ್ತೀನಿ. ಹೇಳಿ. ಇವತ್ತು ಆ ಟೀಚರ್ ಆರತಿ ಮಾಡಿದ್ದಕ್ಕೆ ಕಾಣಿಕೆಯಾಗಿ ಮಾವಯ್ಯನವರು ಅವ್ರ ಚಿನ್ನದ ಸರ ಕೊಟ್ರಲ್ಲ, ಅದನ್ನ ವಾಪಸ್ ತಗೊಂಡು ಬನ್ನಿ. ಅಕಸ್ಮಾತ್ ಆ ಟೀಚರ್ ಸರನ ಅಡ ಇಟ್ಬಿಟ್ರೆ ಈ ದೊಡ್ಡ ಮನೆ ಮರ್ಯಾದೆ ಏನಾಗ್ಬೇಡ ಬಾವ. ಅದಕ್ಕೆ ನೀವ್ ಆ ಸರನ ವಾಪಸ್ ತರ್ತೀರಾ?
ಅಲ್ವಾ ಬಾವ